ನೋಡಿ, ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಭಾರತದ ಜೊತೆಗೆ ಕೈ ಕುಲುಕಿದ್ದು ಯುರೋಪ್ ಯೂನಿಯನ್. ಇದು ಕೆಲವು ದೇಶಗಳಿಗೆ ಜೀರ್ಣಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಭಾರತದ ನಡೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಿರೋದು ಪಾಕಿಸ್ತಾನ್. EU ಜೊತೆಗೆ ಒಪ್ಪಂದದಿಂದಾಗಿ ಭಾರತ ಜವಳಿ ಉದ್ಯಮಕ್ಕೆ ಈಗಾಗಲೇ ಲಾಟರಿ ಹೊಡೆದಂಗೆ ಲೆಕ್ಕ. ಆದರೆ ಪಾಕಿಸ್ತಾನದ ಜವಳಿ ಉಡುಪು ಕ್ಷೇತ್ರಕ್ಕೆ ಇದೇ ದೊಡ್ಡ ಹೊಡೆತವನ್ನ ಕೊಡುತ್ತೆ ಈ ಒಪ್ಪಂದ. ಒಂದಲ್ಲ ಎರಡಲ್ಲ 5 ಲಕ್ಷ ಕೋಟಿ ಮೊತ್ತದ ಶಾಕ್ ಈಗ ಪಾಕಿಸ್ತಾನಕ್ಕೆ. 5 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಬಜೆಟ್ಗಿಂತ ಸ್ವಲ್ಪ ಹೆಚ್ಚು. ಕತೆ ಇಲ್ಲಿಗೆ ಮುಗಿಯಲ್ಲ. 1 ಕೋಟಿ ನೌಕರಿಗಳಿಗೆ ಕುತ್ತು ಬರುತ್ತೆ ಪಾಕಿಸ್ತಾನದಲ್ಲಿ ಈ ಒಪ್ಪಂದದಿಂದ. EUಗೆ ವರ್ಷಕ್ಕೆ ಪಾಕಿಸ್ತಾನ್ 5.7 ಲಕ್ಷ ಕೋಟಿ ಮೊತ್ತದ ಜವಳಿಯನ್ನ ರಫ್ತು ಮಾಡ್ತಾ ಇತ್ತು. ಈಗ ನಮ್ಮ ದೇಶದಾಗೆ ಅದೇ ಯುರೋಪ್ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಜವಳಿ ಉದ್ಯಮದಿಂದ ದೊಡ್ಡ ಹೊಡೆತ. ಪಾಕಿಸ್ತಾನಕ್ಕೆ ಯಾವುದೇ ತೆರಿಗೆ ವಿಧಿಸಲ್ಲ ಯುರೋಪ್ ಯೂನಿಯನ್. ಆದರೆ ಭಾರತದ ಮೇಲೆ 12% ತೆರಿಗೆ ಹಾಕ್ತಾ ಇದೆ ಈ EU. ಆದ್ರೂ 5 ಲಕ್ಷ ಮೊತ್ತದ ಜವಳಿ ರಫ್ತು ಮಾಡ್ತಾ ಇದ್ದದ್ದು ಭಾರತ. ಇದೀಗ ಭಾರತದ ಉಡುಪಿನ ಮೇಲೆ ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಸುಂಕ ಕಡಿತದಿಂದ ಭಾರತದ ಉಡುಪುಗಳ ಬೆಲೆಯೂ ಕೂಡ ಕಡಿತವಾಗುತ್ತೆ. ಪಾಕಿಸ್ತಾನದ ಜವಳಿ ರಫ್ತು ದೊಡ್ಡ ಮಟ್ಟದಲ್ಲಿ ಕುಸಿಯುವ ಆತಂಕ ಪಾಕಿಸ್ತಾನಿಯರಿಗೆ. ಹಿಂಗಾಗಿ ಈ ಒಪ್ಪಂದವೇ ಈಗ ಒಂದು ರೀತಿ ಪಾಕಿಸ್ತಾನಕ್ಕೆ ಮರಣ ಶಾಸನ ಆಗಿದೆ. ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಭಾರತದ ಜೊತೆಗೆ ಕೈ ಕುಲುಕಿದ್ದು ಯುರೋಪ್ ಯೂನಿಯನ್. ಇದು ಕೆಲವು ದೇಶಗಳಿಗೆ ಜೀರ್ಣಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಭಾರತದ ನಡೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಿರೋದು ಪಾಕಿಸ್ತಾನ್. EU ಜೊತೆಗೆ ಒಪ್ಪಂದದಿಂದಾಗಿ ಭಾರತ ಜವಳಿ ಉದ್ಯಮಕ್ಕೆ ಈಗಾಗಲೇ ಲಾಟರಿ ಹೊಡೆದಂಗೆ ಲೆಕ್ಕ. ಆದರೆ ಪಾಕಿಸ್ತಾನದ ಜವಳಿ ಉಡುಪು ಕ್ಷೇತ್ರಕ್ಕೆ ಇದೇ ದೊಡ್ಡ ಹೊಡೆತವನ್ನ ಕೊಡುತ್ತೆ ಈ ಒಪ್ಪಂದ. ಒಂದಲ್ಲ ಎರಡಲ್ಲ 5 ಲಕ್ಷ ಕೋಟಿ ಮೊತ್ತದ ಶಾಕ್ ಈಗ ಪಾಕಿಸ್ತಾನಕ್ಕೆ. 5 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಬಜೆಟ್ಗಿಂತ ಸ್ವಲ್ಪ ಹೆಚ್ಚು. ಕತೆ ಇಲ್ಲಿಗೆ ಮುಗಿಯಲ್ಲ. 1 ಕೋಟಿ ನೌಕರಿಗಳಿಗೆ ಕುತ್ತು ಬರುತ್ತೆ ಪಾಕಿಸ್ತಾನದಲ್ಲಿ ಈ ಒಪ್ಪಂದದಿಂದ. EUಗೆ ವರ್ಷಕ್ಕೆ ಪಾಕಿಸ್ತಾನ್ 5.7 ಲಕ್ಷ ಕೋಟಿ ಮೊತ್ತದ ಜವಳಿಯನ್ನ ರಫ್ತು ಮಾಡ್ತಾ ಇತ್ತು. ಈಗ ನಮ್ಮ ದೇಶದಾಗೆ ಅದೇ ಯುರೋಪ್ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಜವಳಿ ಉದ್ಯಮದಿಂದ ದೊಡ್ಡ ಹೊಡೆತ. ಪಾಕಿಸ್ತಾನಕ್ಕೆ ಯಾವುದೇ ತೆರಿಗೆ ವಿಧಿಸಲ್ಲ ಯುರೋಪ್ ಯೂನಿಯನ್. ಆದರೆ ಭಾರತದ ಮೇಲೆ 12% ತೆರಿಗೆ ಹಾಕ್ತಾ ಇದೆ ಈ EU. ಆದ್ರೂ 5 ಲಕ್ಷ ಮೊತ್ತದ ಜವಳಿ ರಫ್ತು ಮಾಡ್ತಾ ಇದ್ದದ್ದು ಭಾರತ. ಇದೀಗ ಭಾರತದ ಉಡುಪಿನ ಮೇಲೆ ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಸುಂಕ ಕಡಿತದಿಂದ ಭಾರತದ ಉಡುಪುಗಳ ಬೆಲೆಯೂ ಕೂಡ ಕಡಿತವಾಗುತ್ತೆ. ಪಾಕಿಸ್ತಾನದ ಜವಳಿ ರಫ್ತು ದೊಡ್ಡ ಮಟ್ಟದಲ್ಲಿ ಕುಸಿಯುವ ಆತಂಕ ಪಾಕಿಸ್ತಾನಿಯರಿಗೆ. ಹಿಂಗಾಗಿ ಈ ಒಪ್ಪಂದವೇ ಈಗ ಒಂದು ರೀತಿ ಪಾಕಿಸ್ತಾನಕ್ಕೆ ಮರಣ ಶಾಸನ ಆಗಿದೆ. ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಭಾರತದ ಜೊತೆಗೆ ಕೈ ಕುಲುಕಿದ್ದು ಯುರೋಪ್ ಯೂನಿಯನ್. ಇದು ಕೆಲವು ದೇಶಗಳಿಗೆ ಜೀರ್ಣಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಭಾರತದ ನಡೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಿರೋದು ಪಾಕಿಸ್ತಾನ್. EU ಜೊತೆಗೆ ಒಪ್ಪಂದದಿಂದಾಗಿ ಭಾರತ ಜವಳಿ ಉದ್ಯಮಕ್ಕೆ ಈಗಾಗಲೇ ಲಾಟರಿ ಹೊಡೆದಂಗೆ ಲೆಕ್ಕ. ಆದರೆ ಪಾಕಿಸ್ತಾನದ ಜವಳಿ ಉಡುಪು ಕ್ಷೇತ್ರಕ್ಕೆ ಇದೇ ದೊಡ್ಡ ಹೊಡೆತವನ್ನ ಕೊಡುತ್ತೆ ಈ ಒಪ್ಪಂದ. ಒಂದಲ್ಲ ಎರಡಲ್ಲ 5 ಲಕ್ಷ ಕೋಟಿ ಮೊತ್ತದ ಶಾಕ್ ಈಗ ಪಾಕಿಸ್ತಾನಕ್ಕೆ. 5 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಬಜೆಟ್ಗಿಂತ ಸ್ವಲ್ಪ ಹೆಚ್ಚು. ಕತೆ ಇಲ್ಲಿಗೆ ಮುಗಿಯಲ್ಲ. 1 ಕೋಟಿ ನೌಕರಿಗಳಿಗೆ ಕುತ್ತು ಬರುತ್ತೆ ಪಾಕಿಸ್ತಾನದಲ್ಲಿ ಈ ಒಪ್ಪಂದದಿಂದ. EUಗೆ ವರ್ಷಕ್ಕೆ ಪಾಕಿಸ್ತಾನ್ 5.7 ಲಕ್ಷ ಕೋಟಿ ಮೊತ್ತದ ಜವಳಿಯನ್ನ ರಫ್ತು ಮಾಡ್ತಾ ಇತ್ತು. ಈಗ ನಮ್ಮ ದೇಶದಾಗೆ ಅದೇ ಯುರೋಪ್ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಜವಳಿ ಉದ್ಯಮದಿಂದ ದೊಡ್ಡ ಹೊಡೆತ. ಪಾಕಿಸ್ತಾನಕ್ಕೆ ಯಾವುದೇ ತೆರಿಗೆ ವಿಧಿಸಲ್ಲ ಯುರೋಪ್ ಯೂನಿಯನ್. ಆದರೆ ಭಾರತದ ಮೇಲೆ 12% ತೆರಿಗೆ ಹಾಕ್ತಾ ಇದೆ ಈ EU. ಆದ್ರೂ 5 ಲಕ್ಷ ಮೊತ್ತದ ಜವಳಿ ರಫ್ತು ಮಾಡ್ತಾ ಇದ್ದದ್ದು ಭಾರತ. ಇದೀಗ ಭಾರತದ ಉಡುಪಿನ ಮೇಲೆ ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಸುಂಕ ಕಡಿತದಿಂದ ಭಾರತದ ಉಡುಪುಗಳ ಬೆಲೆಯೂ ಕೂಡ ಕಡಿತವಾಗುತ್ತೆ. ಪಾಕಿಸ್ತಾನದ ಜವಳಿ ರಫ್ತು ದೊಡ್ಡ ಮಟ್ಟದಲ್ಲಿ ಕುಸಿಯುವ ಆತಂಕ ಪಾಕಿಸ್ತಾನಿಯರಿಗೆ. ಹಿಂಗಾಗಿ ಈ ಒಪ್ಪಂದವೇ ಈಗ ಒಂದು ರೀತಿ ಪಾಕಿಸ್ತಾನಕ್ಕೆ ಮರಣ ಶಾಸನ ಆಗಿದೆ. ನೆಕ್ಸ್ಟ್
ನೋಡಿ, ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಭಾರತದ ಜೊತೆಗೆ ಕೈ ಕುಲುಕಿದ್ದು ಯುರೋಪ್ ಯೂನಿಯನ್. ಇದು ಕೆಲವು ದೇಶಗಳಿಗೆ ಜೀರ್ಣಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಭಾರತದ ನಡೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಿರೋದು ಪಾಕಿಸ್ತಾನ್. EU ಜೊತೆಗೆ ಒಪ್ಪಂದದಿಂದಾಗಿ ಭಾರತ ಜವಳಿ ಉದ್ಯಮಕ್ಕೆ ಈಗಾಗಲೇ ಲಾಟರಿ ಹೊಡೆದಂಗೆ ಲೆಕ್ಕ. ಆದರೆ ಪಾಕಿಸ್ತಾನದ ಜವಳಿ ಉಡುಪು ಕ್ಷೇತ್ರಕ್ಕೆ ಇದೇ ದೊಡ್ಡ ಹೊಡೆತವನ್ನ ಕೊಡುತ್ತೆ ಈ ಒಪ್ಪಂದ. ಒಂದಲ್ಲ ಎರಡಲ್ಲ 5 ಲಕ್ಷ ಕೋಟಿ ಮೊತ್ತದ ಶಾಕ್ ಈಗ ಪಾಕಿಸ್ತಾನಕ್ಕೆ. 5 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಬಜೆಟ್ಗಿಂತ ಸ್ವಲ್ಪ ಹೆಚ್ಚು. ಕತೆ ಇಲ್ಲಿಗೆ ಮುಗಿಯಲ್ಲ. 1 ಕೋಟಿ ನೌಕರಿಗಳಿಗೆ ಕುತ್ತು ಬರುತ್ತೆ ಪಾಕಿಸ್ತಾನದಲ್ಲಿ ಈ ಒಪ್ಪಂದದಿಂದ. EUಗೆ ವರ್ಷಕ್ಕೆ ಪಾಕಿಸ್ತಾನ್ 5.7 ಲಕ್ಷ ಕೋಟಿ ಮೊತ್ತದ ಜವಳಿಯನ್ನ ರಫ್ತು ಮಾಡ್ತಾ ಇತ್ತು. ಈಗ ನಮ್ಮ ದೇಶದಾಗೆ ಅದೇ ಯುರೋಪ್ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಜವಳಿ ಉದ್ಯಮದಿಂದ ದೊಡ್ಡ ಹೊಡೆತ. ಪಾಕಿಸ್ತಾನಕ್ಕೆ ಯಾವುದೇ ತೆರಿಗೆ ವಿಧಿಸಲ್ಲ ಯುರೋಪ್ ಯೂನಿಯನ್. ಆದರೆ ಭಾರತದ ಮೇಲೆ 12% ತೆರಿಗೆ ಹಾಕ್ತಾ ಇದೆ ಈ EU. ಆದ್ರೂ 5 ಲಕ್ಷ ಮೊತ್ತದ ಜವಳಿ ರಫ್ತು ಮಾಡ್ತಾ ಇದ್ದದ್ದು ಭಾರತ. ಇದೀಗ ಭಾರತದ ಉಡುಪಿನ ಮೇಲೆ ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಸುಂಕ ಕಡಿತದಿಂದ ಭಾರತದ ಉಡುಪುಗಳ ಬೆಲೆಯೂ ಕೂಡ ಕಡಿತವಾಗುತ್ತೆ. ಪಾಕಿಸ್ತಾನದ ಜವಳಿ ರಫ್ತು ದೊಡ್ಡ ಮಟ್ಟದಲ್ಲಿ ಕುಸಿಯುವ ಆತಂಕ ಪಾಕಿಸ್ತಾನಿಯರಿಗೆ. ಹಿಂಗಾಗಿ ಈ ಒಪ್ಪಂದವೇ ಈಗ ಒಂದು ರೀತಿ ಪಾಕಿಸ್ತಾನಕ್ಕೆ ಮರಣ ಶಾಸನ ಆಗಿದೆ. ನೆಕ್ಸ್ಟ್ ನೋಡಿ, ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಭಾರತದ ಜೊತೆಗೆ ಕೈ ಕುಲುಕಿದ್ದು ಯುರೋಪ್ ಯೂನಿಯನ್. ಇದು ಕೆಲವು ದೇಶಗಳಿಗೆ ಜೀರ್ಣಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಭಾರತದ ನಡೆಯಿಂದ ಅಕ್ಷರಶಃ ಬೆಚ್ಚಿ ಬಿದ್ದಿರೋದು ಪಾಕಿಸ್ತಾನ್. EU ಜೊತೆಗೆ ಒಪ್ಪಂದದಿಂದಾಗಿ ಭಾರತ ಜವಳಿ ಉದ್ಯಮಕ್ಕೆ ಈಗಾಗಲೇ ಲಾಟರಿ ಹೊಡೆದಂಗೆ ಲೆಕ್ಕ. ಆದರೆ ಪಾಕಿಸ್ತಾನದ ಜವಳಿ ಉಡುಪು ಕ್ಷೇತ್ರಕ್ಕೆ ಇದೇ ದೊಡ್ಡ ಹೊಡೆತವನ್ನ ಕೊಡುತ್ತೆ ಈ ಒಪ್ಪಂದ. ಒಂದಲ್ಲ ಎರಡಲ್ಲ 5 ಲಕ್ಷ ಕೋಟಿ ಮೊತ್ತದ ಶಾಕ್ ಈಗ ಪಾಕಿಸ್ತಾನಕ್ಕೆ. 5 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕದ ಬಜೆಟ್ಗಿಂತ ಸ್ವಲ್ಪ ಹೆಚ್ಚು. ಕತೆ ಇಲ್ಲಿಗೆ ಮುಗಿಯಲ್ಲ. 1 ಕೋಟಿ ನೌಕರಿಗಳಿಗೆ ಕುತ್ತು ಬರುತ್ತೆ ಪಾಕಿಸ್ತಾನದಲ್ಲಿ ಈ ಒಪ್ಪಂದದಿಂದ. EUಗೆ ವರ್ಷಕ್ಕೆ ಪಾಕಿಸ್ತಾನ್ 5.7 ಲಕ್ಷ ಕೋಟಿ ಮೊತ್ತದ ಜವಳಿಯನ್ನ ರಫ್ತು ಮಾಡ್ತಾ ಇತ್ತು. ಈಗ ನಮ್ಮ ದೇಶದಾಗೆ ಅದೇ ಯುರೋಪ್ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಪಾಕಿಸ್ತಾನಕ್ಕೆ ಜವಳಿ ಉದ್ಯಮದಿಂದ ದೊಡ್ಡ ಹೊಡೆತ. ಪಾಕಿಸ್ತಾನಕ್ಕೆ ಯಾವುದೇ ತೆರಿಗೆ ವಿಧಿಸಲ್ಲ ಯುರೋಪ್ ಯೂನಿಯನ್. ಆದರೆ ಭಾರತದ ಮೇಲೆ 12% ತೆರಿಗೆ ಹಾಕ್ತಾ ಇದೆ ಈ EU. ಆದ್ರೂ 5 ಲಕ್ಷ ಮೊತ್ತದ ಜವಳಿ ರಫ್ತು ಮಾಡ್ತಾ ಇದ್ದದ್ದು ಭಾರತ. ಇದೀಗ ಭಾರತದ ಉಡುಪಿನ ಮೇಲೆ ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಸುಂಕ ಕಡಿತದಿಂದ